ಮಾತಾಡ್ತಾ ಮಂಡ್ಯ ಭಾಷಾ ಶೈಲಿಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ಮಂಡ್ಯದ ಭಾಷೆಯಲ್ಲಿ ಏನಾದ್ರು ಹೇಳೋದಾದ್ರೆ ಅಥವಾ ಬೈದ್ರು ಬೈಬೋದು ಪರವಾಗಿಲ್ಲ. ನನ್ಗೆ ಇನ್ನು ಅಂದ್ರೆ ಮುಗ್ಧ ಹುಡುಗ ಅಂದ್ರೆ ಮುಗ್ಧಾತೆ ಆರಾಮಾಗಿ ಬೈಗ್ಲನೂ ಬರಲ್ವಾ ಮುಗ್ಧ ಅಲ್ಲ, ಹುಡುಗನಿಗೆ? ಬೈಗ್ಲ ಅಂತ ಬಂದೇ ಇಲ್ಲ ಅವನಿಗೆ ಎಲ್ಲೂನು. ಓಕೆ. ಬೈಗ್ಲ ಯಾರಿಗ್ ಬೈತಾನ ಅವನು? ಕೋಪ ಬಂದ್ರೆ ತಾನೇ ಬೈಯೋದು. ಆರಾಮಾಗಿ ಅವನು ಇಷ್ಟು ಹೋಯ್ತಾ ಹೋಗ್ಲಿ ಬಿಡ್ಲಾ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿಲ್ಲ ಅಂತ. ಮೊನ್ನೆ ನಾನು ಒಂದು ವಿಶಸ್ ಹಾಕಿದ್ದೆ ನೀವು ಶ್ರೀರಾಮ್ ನಮ್ಗೆ ನಮ್ ಕ್ವಾಟ್ಲೆ ಜೊತೆಗೆ ಎಲ್ಲಿ ಹೋಗಿದ್ದಲ್ಲ, ನಂಗೆ ನಮ್ಮ ಅಪ್ಪಂಗ್ ಬೇಡ್ಕೊಂಬರಕ್ ರಾಮ ಮಂದಿರ್ಗೆ ಹೋಗಿದ್ದಾಗಲ್ಲ, ಇಲ್ಲೇ ಬೋರ ಮಜ್ಜಿಗೆ ಮತ್ತೆ ಇದನ್ನ ತಗೊಂಬತ್ತೀನಿ ಅಂತ ಹೋದ. ಎಲ್ಲೋ ಬರ್ಲೇ ಇಲ್ಲಕಲ್ಲ. ಲೇ ನೀನ್ ಪ್ರೀತಿ ಮಾಡೋರು ಅಲ್ಲಿ ಕಾಯ್ತಾ ಕೂತವ್ರೆ, ನೀನ್ ಇಲ್ಲಿ ಮಜ್ಜಿಗೆ ಇದಕ್ಕೆ ಕಾಯ್ಕೊಂಬ ಓ ಮತ್ತೆ ಉಳಿದೇಕಲ್ಲ. ಸೊ ಈ ತರದ್ದೊಂದು ಈಸಿಯಾಗಿ ರಾಗ ಹೇಳ್ಕೊಂಡು ವೆರಿ ಲೇಮ್, ನನ್ಗೇನು ಅವಶ್ಯಕತೆ ಇಲ್ಲ. ನಾನೇನ್ ಕಡ್ದು ಗುಡ್ಡೆ ಹಾಕ್ಬೇಕಾಗಿಲ್ಲ, ಇರೋದನ್ನ ನೋಡ್ಕೊಂಡು ಹೋದ್ರೆ ಸಾಕು. ಮರ್ಯಾದೆ ಕೊಡ್ತಾ ಇದ್ರೆ ಅವ್ರು ನಂಗೆ ಮರ್ಯಾದೆ ಕೊಡ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇದೆ. ಸೊ ಫ್ರೆಂಡ್ ಅಂತ ಒಬ್ಬವನ ತಿನ್ಕೊಂಡ್ ಉಣ್ಕೊಂಡು ಓಡಾಡ್ತಿದ್ರೆ ಇರೋಂಥ ಕ್ಯಾರೆಕ್ಟ್ರು. ಇದು ಏನಕ್ಕೆ ಬೈತಾನೆ ಇವನು? ಯಾರಿಗೆ ಅಂತ ಬೈತಾನೆ? ಸೊ ಇಷ್ಟ ಆರಾಮಾಗಿರೋ ಅಂತ ಕ್ಯಾರೆಕ್ಟರ್. ನಾನು ಹೇಳಿದ್ದು ಮಂಡ್ಯ ಭಾಷೆ ನನಗೇನಾದ್ರು ಒಂದು ವರ್ಡ್ ಹೇಳಿ ಅಂತ. ಇಷ್ಟೊತ್ತಂಗೆ ಹೇಳಿದ್ದು ಅದೇನೆ, ಶ್ರೀರಾಮ್ ಯೂಸ್ ಮಾಡೋದಲ್ಲ ಅದೇನೆ ಅದು. ಸೊ ಎಲ್ಲೋ ಇದಲ್ಕೋ ಅಟ್ಲೆ ನಾನು ಇಲ್ಲಿದಕ್ಕಲ್ಲ. ಸೊ ಯಾಕಲ್ಲ ಹಿಂಗಾಡಕತ್ತಿ ನೀನು? ಸೊ ಈ ಸ್ಲ್ಯಾಂಗ್ ಅದು. ಅದ್ ಮಾತಾಡ್ತಿದೀವಿ ಅಂತ ಅನ್ಸಲ್ಲ, ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ನಾನು ಅದಕ್ಕೆ ಡೈಲಾಗ್ಗಳನ್ನ ಓದಕ್ ಹೋಗಲ್ಲ. ನಾನು ಅದಕ್ಕೆ ನನ್ನ ಫ್ರೆಂಡ್ಗೆ ಹೇಳ್ತಾ ಇರ್ತೀನಿ, ಡೈಲಾಗ್ ರೈಟರ್ 5 ಕ್ಯಾರೆಕ್ಟರ್ ಆಗಿ ಬರೀತಾನೆ. ಸೊ ಎಲ್ಲೋ ಒಂದ್ ಕಡೆ ಅವ್ನ್ ಮಿಸ್ ಹೊಡಿಬೋದು, ನಾನು ಕೇಳಿಸ್ಕೊಳ್ಳೋದು ಮಿಸ್ ಹೊಡಿಯಲ್ಲ. ಅವ್ರು ಹೇಳಿ ಅದನ್ನ ನಂದಾಗ ಮಾಡ್ಕೊಂಡು ನಾನು ಹೇಳ್ತಾ ಹೋಗ್ತೀನಿ ಅಂತ. ನಾನು ಅದಕ್ಕೆ ತುಂಬಾ ಕೇಳಿಸ್ಕೊತೀನಿ ನನ್ನ ಡೈಲಾಗ್ಸ್ಗಳನ್ನ. ನನ್ನ ದೀಪು ಅಂತ ಹೋಗಿದ್ದಾನೆ ನಮ್ಮ ಸೆಟ್ಲ್ ಅಸಿಸ್ಟೆಂಟ್, ಅವನು ಹೇಳ್ತಾನೆ, ನೀವು ಓದೋದೇ ಭಾರಿ ಕಷ್ಟ ಅದನ್ನ ಮಂಡ್ಯ ಲ್ಯಾಂಗ್ವೇಜ್. ಅವ್ನು ಓದ್ತಾ ಇದ್ದಾನೆ ಅಂದ್ರೆ ನಂಗೆ ಏನಂತ ಅರ್ಥ ಆಗ್ಬಿಡುತ್ತೆ. ಈಗ ಮಂಜುನಾಥ್ ಅವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಐ ಆಮ್ ಜಸ್ಟ್ ರೆಸಿಪ್ರೊಕೇಟಿಂಗ್. ಲೈಕ್ ಅವನ ಹತ್ರ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಏನ್ ಮಾತಾಡ್ಬೇಕು ಅನ್ನೋ ವಿಷಯ ನನಗೆ ಗೊತ್ತಾದ್ರೆ ಸಾಕು, ಅದನ್ನ ನಾನು ಹೇಳ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದಷ್ಟು ಪ್ರಾಬ್ಸ್ಗಳು ಸೇರ್ಕೊಂಡು ಏಗ್ಲಾ ಹೋಗ್ಲಾ ಬಾಲ ಕ್ವಾಟ್ಲೆ ಇದ್ರಿ ಎಲ್ಲ ಕ್ವಾಟ್ಲೆ ಅಪ್ಪ ಇದ್ರಿ ಹೇಳ ಭಯ ಏನ್ ಸಮಾಚಾರ. ಈಗ ಸರಿ ಆಯ್ತು ಭಯ ಬರ್ತೀನಿ, ಹುಡುಗಿ ನೋಡ್ಕೋಗಮ್ಮ ಅಂತ ಇದ್ದಿದ್ದಲ್ಲ, ಇಷ್ಟೇ. ಸೊ ಇದು ಈಸಾಗಿ ಬರ್ತಾ ಹೋಗುತ್ತೆ. ಏನಾದ್ರು ಓದ್ಬಿಟ್ಟೆ ಅಂತ ಅನ್ಕೊಳ್ಳಿ ಕಷ್ಟ ಆಗ್ಬಿಡುತ್ತೆ, ನೆನ್ಪಿಸ್ಕೋಬೇಕಾಗುತ್ತೆ. ಕೇಳಿಸ್ಕೊಂಡೆ ಅಂದ್ರೆ ಈಸಿ. ಈಗ ಮಂಜಣ್ಣಂಗೆ ಹೇಳ್ಬೇಕು, ಇದು ಆಯ್ತು ಸರಿ, ಮಂಜಣ್ಣ ಬಂದ್ರು ಈಗ ಮತ್ತೆ ಕೇಳಿದ್ರು ನಾನು ಇದನ್ನ ಹೇಳಿ. ಸೊ ಆ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರ? ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.